ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಕಾರ್ಯವೈಖರಿಯನ್ನು ಧರ್ಮಪ್ಪ ಮತ್ತು ವೆಂಕಟೇಶ್ ರವರು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಹಾಸನದಿಂದ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಧರ್ಮಪ್ಪರು ಮತ್ತು ವೆಂಕಟೇಶ್ ಅವರು ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗೆ ಬಂದಿದ್ದಾರೆ. ಏಕೆಂದ್ರೆ ಪಾಪ ಅವರು ಫೇಸ್ಬುಕ್ ಅಲ್ಲಿ ನೋಡಿ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಹಾಗಾಗಿ ಅವ್ರು ಬಂದಿರೋದಕ್ಕೆ ನಮ್ಮ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಅವರಿಬ್ಬರಿಗೂ ವೆಂಕಟೇಶ್ ಅವ್ರಿಗೂ ಮತ್ತು ಧರ್ಮಪ್ಪರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಧನ್ಯವಾದಗಳು. ಯಾಕೆಂತಂದ್ರೆ ಅಲ್ಲಿಂದ ಅವ್ರು ಬಂದಿದ್ದಾಗ ನಾವು ಸ್ವಾಗತಿಸೋದು ನಮ್ಮ ಧರ್ಮ. ಹಾಗಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಪತ್ರಿಕೆ ಕಡೆಯಿಂದ ಅವರಿಬ್ರಿಗೂ ಧನ್ಯವಾದಗಳು, ವಂದನೆಗಳು ತಿಳಿಸ್ತಾ ಧರ್ಮಪ್ಪ ಅವ್ರಿಗೂ ಮತ್ತೆ ವೆಂಕಟೇಶ್ ಅವ್ರಿಗೂ ನಮ್ಮ ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಸಲಹೆ ಸೂಚನೆ ಆಗ್ಲಿ ಏನ್ ಕೊಟ್ಟರು ತಗೊಳ್ತೀವಿ. ಯಾಕಂದ್ರೆ ಹಾಸನಿಂದ ಬಂದಿದ್ದಾರೆ ಅವರು, ಎಲ್ಲಂದೇಳಿ ಹಾಸನಿಂದ ಹುಡುಕೊಂಡು ಬಂದಿದ್ದಾರೆ. ಅವ್ರ ಧನ್ಯವಾದಗಳು, ಅಭಾರಿ ಆಗಿರ್ತೀವಿ ಅವ್ರಿಗೆ. ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾಗ್ಲಿ ಅವ್ರ ಜೊತೆ ನಾವು ಇರ್ತೀವಿ. ಧನ್ಯವಾದಗಳು. ಈ ಪತ್ರಿಕೆ ನೋಡಿ ಮತ್ತೆ ಈ ಆಲ್ಬಮ್ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರ ಒಂದು ಪತ್ರಿಕೆ ಯಾವ ತರ ಹೋಗ್ತಾ ಇದೆ, ಮತ್ತೆ ಈ ಬಡಬಗ್ಗದ್ದು ಯಾವ ತರ ಆಗ್ತಾ ಇದೆ, ಇವತ್ತಿನ ರಾಜಕಾರಣ ಸನ್ನಿವೇಶದಲ್ಲಿ ಯಾವ ತರ ಆಗ್ತಾ ಇದೆ, ಇವೆಲ್ಲದಕ್ಕೂ ಒಂದು ಮಾದರಿಯಿಂದ ಮಾಡ್ಕೊಂಡು ಪತ್ರಿಕೆ ಮುಂದೆ ಬರ್ತಾ ಇದ್ದ ಹಾಸನದ ಬಂದು ನಾವಿಲ್ಲಿ ಇವ್ರನ್ನ ಕಾಣಕ್ಕಾಗಿ ಬಂದು ಮಾತಾಡಿಸಿ ಅವ್ನು ಇನ್ನೂ ಮುಂದಕ್ಕೆ ಈ ಪತ್ರಿಕೆ ಹೋಗ್ಬೇಕು, ಇನ್ನೂ ಬಡರ ಬಗ್ಗರಿಗೆಲ್ಲ ಒಂದು ಉತ್ತೇಜನ ಕೊಟ್ಟು ಈ ರಾಜಕಾರಣ ದೊಂಬರಾಟವೆಲ್ಲ ತಡೆಯಕ್ಕಾಗಿ ಈ ಪತ್ರಿಕೆ ನೋಡಿ ನಮಗಂತೂ ಭಾರಿ ಸಂತೋಷ ಆಯ್ತು. ಆಲ್ಬಮ್ ಆಗ್ಲಿ ಇನ್ನೊಂದೇ ಆಗ್ಲಿ ಇಂಥ ಮುಂದೆ ಬಂದು ಇನ್ನೂ ಪತ್ರಿಕೆಯಲ್ಲಿ ಇನ್ನೂ ಜನಸೇವೆ ಮಾಡ್ಲಿ ಅಂತ ನಾವು ಹಾಸನದ ಬಂದು ಇವರಿಗೆ ಒಂದು ಸನ್ಮಾನ ಮಾಡಿ ಓಕೆ ಅಂತ ಬಂದಿದ್ವಿ. ಮುಂದಿನ 5 ವರ್ಷ ನೀವಿದ ಉಳಿಸಿ ಅದು ಈ ಸಂಸ್ಥೆ ಎಷ್ಟು 8 ವರ್ಷ ಆಗಿದೆ. ಇದು ಇನ್ನು ಮುಂದಕ್ಕೆ 100 ವರ್ಷ 106 ವರ್ಷ ಬರಲಿ. ಇದಕ್ಕೆ ಸಹಾಯಕ್ಕಾಗಿ ನಾವು ಹಾಸನ ಏನ್ ಬೇಕಾದ್ರೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ನಾನು ನಿಮಗೆ ಭರವಸೆ. ನಮಸ್ಕಾರ ಧರ್ಮಪ್ಪರೇ, ನೀವು ಯಾಕೆಂದ್ರೆ ಹಿರಿಯರು, ನೀವು ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ತುಂಬಾ ಒಳ್ಳೇದು. ನೀವು ಹೇಳೋದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ, ಮುಂದಕ್ಕೂ ನಡೀತೀವಿ, ಆಲ್ರೆಡಿ ನಡೀತಾ ಇದೀವಿ. ಇದು ಮುಂದಕ್ಕೂ ನೀವು ಹೇಳಿದಕ್ಕೆ ಇದು ಜವಾಬ್ದಾರಿ ಹೆಚ್ಚಾಗೆ ಆಗುತ್ತೆ. ಹಾಗಾಗಿ ನಿಮ್ಗೆ ಒಳ್ಳೇದು ಅಂತಂದಾಗ ನಾವು ಇನ್ನೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದಷ್ಟು ನಮ್ಮ ಕೈಲಿ ಆದಷ್ಟು ಸಮಾಜನ ತೀಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾನು ಹೇಳ್ತೀನಿ. ನಾನು ಇದು ಉನ್ನತ ಮಟ್ಟದಲ್ಲಿ ತುಂಬಾ ಹೆಚ್ಚಿನ ಬೆಳವಣಿಗೆ ಆಗಲಿ ಅಂತ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಲೆವೆಲ್ ಗ್ರಾಮ ಇದು ಊರಿನ ಒಂದು ಅಭಿವೃದ್ಧಿ ಇದ್ರ ಮುಖಾಂತರ ಇಲ್ಲಿ ಎಲ್ಲ ಜನಗಳಿಗೂ ಕೂಡ ಒಂದು ಏನು ಸಂಸ್ಥೆ ಅನ್ನೋದು ಏನಿದೆ ಇದು ಎಲ್ಲರಿಗೂ ಬಾಯಲ್ಲಿ ಆಗ್ಬೇಕು ಅಂತ ಏನು ರೈತರ ಸಂಘದವ್ರು ಹೆಂಗ್ ಮಾಡ್ತಾರೆ ಅದೇ ರೀತಿ ನಾವು ಕೂಡ ನಮ್ಮ ಹಳ್ಳಿಯಲ್ಲಿ ಭಾಗದಲ್ಲೂ ಕೂಡ ಇದೇ ರೀತಿಯ ಒಂದು ಸಂಸ್ಥೆಯನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಸುರೇಶ್ ಅಧ್ಯಕ್ಷರವರಿಗೆ ನಾವು ಈ ಮಾತು ಹೇಳಿ ಸಂಸ್ಥೆ ಇಲ್ಲಿವರೆಗೂ ಹೋಗಬೇಕು ಈ ಪಂಚಾಯತಿ ಅನ್ನೋದು ನಮ್ಮ ಒಂದು ಆಶಯದಿಂದ ಬಂದಿದ್ವಿ. ಯಾಕಂದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ ಆ ರೀತಿ ನೀವು ಕೂಡ ಸಹ ಒಂದು ಊರಿನ ಒಂದು ಗ್ರಾಮ ಪಂಚಾಯತಿಲೂ ಕೂಡ ಒಂದು ಈ ಬೋರ್ಡ್ ನ ಮುಖಾಂತರ ನೆಟ್ಟು ಅದನ್ನ ಉದ್ಘಾಟನೆ ಮಾಡಿ ಈ ಮುಂದಿನ ಎಲ್ಲಾ ಕರ್ನಾಟಕದಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ಹೋಬಳಿ ಮಟ್ಟದಲ್ಲಾಗಲಿ ಜಿಲ್ಲೆ ಮಟ್ಟದಾಗಲಿ ಎಲ್ಲಾ ಕಡೆನೂ ತುಂಬಾ ನೆರವೇರಿಸ್ಕೊಡ್ಬೇಕು ಅಂತ ನಮ್ಮ ಒಂದು ಆಸೆ. ಖಂಡಿತ ಸರ್, ನಾನು ಇವತ್ತು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಮ್ದು ಆಲ್ರೆಡಿ 18 ಜಿಲ್ಲೆಗಳಿದೆ, ಬೆಳಗಾಮಲ್ಲಿದೆ, ಮೈಸೂರಲ್ಲಿದೆ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದೆ, ವಿಜಯಪುರದಲ್ಲಿದೆ. ಹಾಗಾಗಿ ನೀವು ಹೇಳಿದಂತ ಒಂದು ಏನಂತ ಹೇಳಿದ್ರಿ ಅಂತಂದ್ರೆ ಎಲ್ಲಾ ತಾಲೂಕು ಎಲ್ಲಾ ಪಂಚಾಯತ್ ಇರ್ಬೇಕು ಅಂತ ಹೇಳಿದಿರಿ. ಖಂಡಿತ ನಿಮ್ಮ ಸಹಾಯ, ನಿಮ್ಮ ಈ ಸಂಸ್ಥೆಯ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದಾಗ ಖಂಡಿತ ನಾವು ಎಲ್ಲಾ ಕಡೆ ಸಂಸ್ಥೆಯನ್ನ ತೆರೆಯೋದಕ್ಕೆ ಮುಂದಾಗ್ತೀವಿ. ಆದ್ರೆ ಅದಕ್ಕೆ ಎಲಿಜಿಬಿಲಿಟಿ ಇರ್ಬೇಕಂದ್ರೆ ಅದಕ್ಕೆ ತಕ್ಕನಾದ ನಿಮ್ಮಂತವರಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಎಲ್ಲಾನು ಸಂಘ ಸಂಸ್ಥೆ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ಇದಕ್ಕೆ ಅಂತಾನೆ ಸಂಘ ಸಂಸ್ಥೆಗಳಿಗೆ ಅದಕ್ಕೆ ಅರಿವು ಇರಬೇಕು, ಕಾಳಜಿ ಇರಬೇಕು, ಮೂಲಭೂತ ಸೌಕರ್ಯ ನಮ್ಗೆ ಬೇಕು ಅನ್ನೋದಿರ್ಬೇಕು. ಯಾಕೆಂದ್ರೆ ಇವತ್ತಿನ ದಿವಸ ಅವರ ಒಂದು ID ಕಾರ್ಡ್ ಸಂಸ್ಥೆಗೆ ಮಾಡ್ಕೊಂಡಾಗ ಅವರ ಸ್ವಂತ ಬಳಸ್ಕೋತಾರೆ, ದುರುಪಯೋಗ ಬಳಸ್ಕೋತಾರೆ. ನಾವ್ ಯಾರು ಕೊಡ್ತಾ ಇಲ್ಲ. ನಾವೇನು ನಿಮ್ಮಂತ ಈ ತರ ಕಾಳಜಿ ಇದ್ದಾಗ ಇದು ಅವ್ರನ್ನ ನೋಡಿ ಅವ್ರ ಕೆಲಸ ಮಾಡ್ತಾರೋ ಇಲ್ಲೋ, ಸಾಮಾಜಿಕ ಕಳಕಳಿ ಇದೆಯೋ ಇಲ್ವೋ ಅಂತ ನೋಡಿ ನಾವು ನಮ್ಮ ಸಂಸ್ಥೆ ಸೇರಿಸ್ಕೊಳ್ತಾ ಇದೀವಿ. ಹಾಗಾಗಿ ನೀವು ಬಂದಿದ್ದೀರಿ, ನಮ್ಗೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನಿಮ್ಗೆ ಮೂಲಭೂತ ಸೌಕರ್ಯನ ರೈತರಾಗಿರ್ಬೋದು, ಇಲ್ಲ ಒಬ್ಬ ಬಡವ ಆಗಿರ್ಬೋದು, ಒಬ್ಬ ಕಾರ್ಮಿಕ ಆಗಿರ್ಬೋದು, ಯಾರೇ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ. ಯಾಕೆಂತಂದ್ರೆ ಇವತ್ತು ನಮ್ಮಲ್ಲಿ ಜಾತಿ ಭೇದ ಇಲ್ಲ. ನಮ್ಮ ಕಾನ್ಸೆಪ್ಟ್ ಸರ್ವರು ಸಮಾನರು ಅಂತ ಇಟ್ಕೊಂಡಿದ್ವಿ. ಆಮೇಲೆ ಸಾಮರ್ಥ್ಯ ಇದ್ದ ಕಡೆ ಅಧಿಕಾರ ಸ್ಥಾಪನೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಹಾಗಾಗಿ ನಾವೆಲ್ಲ ಸೇರಿ ಸಮಾಜನ ಆದಷ್ಟು ಈ ಸಮಾಜದಲ್ಲಿ ಆಗುವಂತ ಅನ್ಯಾಯಗಳನ್ನ ನಾವು ತಡೆಗಟ್ಟೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ತಮಗೂ ಅಷ್ಟೇ, ನೀವಿಬ್ರಿಗೂ ಹಾಸನದಿಂದ ಬಂದಿದ್ದೀರಿ, ತಮಗೂ ಧನ್ಯವಾದಗಳು.